ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೊಂದು ಮ್ಯಾಥ್ಸ್ ಶಾರ್ಟ್ಕಟ್ ಟ್ರಿಕ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದರಲ್ಲಿ ಇಂಟಿಗ್ರೇಷನ್ದು ಕೂಡ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಡೊಮೈನು ಮತ್ತು ಕೋರ್ಡಿನೇಟ್ಸು, ಈ ರೀತಿ ದ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸು, ಇದ್ರದ್ದು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ. ಓಕೆ, ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ವಿದಿನ್ 30 ಸೆಕೆಂಡ್ಸು ನಿಮ್ಗೆ ಏನು ಗೊತ್ತಿಲ್ಲದೆ ಇದ್ದರೂ ಕೂಡ ಆಪ್ಷನನ್ನು ಯೂಸ್ ಮಾಡಿ ಅಥವಾ ಕ್ವಶನ್ಸನ್ನು ಯೂಸ್ ಮಾಡಿ ನೀವು ಮಾಡ್ಬೋದು. ಅದನ್ನು ಹೇಳಿಕೊಡ್ತೇನೆ, ಸರಿನಾ? ಸೊ ನೀವೇ ಇನ್ ಕೇಸ್ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಾನು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇದು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸೊಲ್ಯೂಷನನ್ನು 2017 ಸ್ಟಾರ್ಟ್ ಆಗಿ 2025ವರೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸೊಲ್ಯೂಷನನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕ್ತಾ ಇದ್ದೇನೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಾನು. ಅದೇ ರೀತಿ ಆ PDF ಅಲ್ಲಿ ನಿಮ್ಗೆ ಏನು ಸಿಗುತ್ತೆ ಕೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಅದರ ಸೊಲ್ಯೂಷನ್ ಪ್ಲಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದೆಲ್ಲ ಇದೆ ಅದರದ್ದು ಕೂಡ ಸೊಲ್ಯೂಷನ್ಸ್, ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನೀವು ಯಾವುದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿರ್ತೇನೆ, ಸರಿನಾ? ಅದಾದಮೇಲೆ ನಮ್ಮ ಈ ಚಾನಲಲ್ಲಿ ನಾನು ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದೇ ರೀತಿ ನಿಮಗೆ ಲಾಸ್ಟ್ ಒಂದು 3-4 ಡೇಸ್ ಇದ್ದಾಗ, ನಿಮಗೆ KCETಗೆ 3-4 ಡೇಸ್ ಇದ್ದಾಗ ನಿಮಗೆ ಕೆಲವೊಂದು ಕ್ವಶನ್ಸ್ಗೆ ಏನೂ ಆನ್ಸರ್ ಬರೋದೇ ಇಲ್ಲ, ಅಂದರೆ ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಅಂಥ ಟೈಮಲ್ಲಿ ನೀವು ರ್ಯಾಂಡಮ್ ಆಗಿ ಯಾವುದೋ ಒಂದು ಆಪ್ಷನನ್ನು ಟಿಕ್ ಹಾಕಿ ಬರೋದಕ್ಕಿಂತ ನೀವು ಲಾಜಿಕಲಿ ಥಿಂಕ್ ಮಾಡಿ ಹೇಗೆ ಮಾರ್ಕ್ಸನ್ನು ಮ್ಯಾಕ್ಸಿಮೈಸ್ ಮಾಡ್ಬೋದು ಅನ್ನೋದನ್ನು ಕೂಡ ಲಾಸ್ಟ್ 3 ಡೇಸ್ ಇದ್ದಾಗ ನಾನು ಹೇಳಿಕೊಡ್ತೇನೆ. ಇಟ್ ಈಸ್ ನಾಟ್ ಲೈಕ್ ಅಂದರೆ ನನ್ ಆಫ್ ದ ಎಬೋ ಮಾಡಿ, ಆಲ್ ಆಫ್ ದ ಎಬೋ ಮಾಡಿ, ಅಥವಾ ಎಲ್ಲದನ್ನು ಸಿಗೆ ಹಾಕಿ ಬನ್ನಿ, ಆ ಥರ ಅಲ್ಲ. ನಾಟ್ ಲೈಕ್ ದ್ಯಾಟ್. ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ಹೇಗೆ ಮಾಡ್ಬೋದು, ಆನ್ಸರ್ನ ಮಾಡ್ಬೋದು ಅನ್ನೋದನ್ನು ಲಾಸ್ಟ್ ಒಂದು 3-4 ಡೇಸ್ ಇದ್ದಾಗ ಹೇಳಿಕೊಡ್ತೇನೆ, ಸರಿನಾ? ಅದೇ ರೀತಿ ನಮ್ಮದು ಇನ್ನೊಂದು ಚಾನಲ್ ಇದೆ, KCET ಮತ್ತು ಕಾಂಪಿಟೇಟಿವ್ ಕೌನ್ಸಿಲಿಂಗ್ ರಿಲೇಟೆಡ್. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದರಲ್ಲಿ ನಿಮಗೆ ಕಾಲೇಜ್ ರಿವ್ಯೂಸ್ ಇರ್ಬೋದು, KCET ರಿಲೇಟೆಡ್ ಅಪ್ಡೇಟ್ಸ್ಗಳಿರ್ಬೋದು, ಕಾಂಪಿಟೇಟಿವ್ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೇನೆ, ಸರಿನಾ? ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರಿಗಾದರೂ ನಮ್ಮ ಏಕಲವ್ಯ 1-to-1 ಪರ್ಸನಲ್ ಗೈಡೆನ್ಸ್, ಇದು 3.0 ಥರ್ಡ್ ಬ್ಯಾಚ್, ಇದು ಏಕಲವ್ಯದ್ದು. ಮೋರ್ ದೆನ್ 1500 ಸ್ಟೂಡೆಂಟ್ಸ್ಗಳಿಗೆ ಲಾಸ್ಟ್ 2 ಇಯರ್ಸಲ್ಲಿ ನಾನು ಆನ್ಲೈನಲ್ಲಿ ಕೌನ್ಸಿಲಿಂಗ್ ಮಾಡಿದ್ದೇನೆ. ನೀವು ಈ ವರ್ಷ ಕೂಡ ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದರಲ್ಲಿ ಕಂಪ್ಲೀಟ್ ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ, ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಆಲ್ಮೋಸ್ಟ್ ಒಂದು 3+ ಮಂತ್ಸ್, ಅಂದರೆ ನಿಮಗೆ KCET ರಿಸಲ್ಟ್ ಬಂದ ನಂತರ 2 to 3 ಮಂತ್ಸ್ ಪ್ರಾಸೆಸ್ಗಳಿರುತ್ತೆ. ಈ ಕಂಪ್ಲೀಟ್ ಪ್ರಾಸೆಸ್ಸಲ್ಲಿ ನಾವು ನಿಮ್ಮ ಜೊತೆ ಗೈಡೆನ್ಸನ್ನು ಕೊಡ್ತೇವೆ. ಇಂಜಿನಿಯರಿಂಗ್ ಕಾಲೇಜನ್ನು ಯಾವ ಇದರಲ್ಲಿ ಇಡಬೇಕು, ಯಾವ ಬ್ರ್ಯಾಂಚನ್ನು ಯಾವ ಆರ್ಡ್ರಲ್ಲಿ ಇಡಬೇಕು, ಯಾಕೆ ಇಡಬೇಕು, ಇದೆಲ್ಲದನ್ನು ಕೂಡ ಕಂಪ್ಲೀಟ್ಲಿ ಸೈಂಟಿಫಿಕ್ ಆಗಿ. ಯಾಕಂದರೆ ನಾನು ಎಲ್ಲ ಕಾಲೇಜಿಗೂ ಇದಾಗಿದ್ದೇನೆ, ವಿಸಿಟ್ ಮಾಡಿದ್ದೇನೆ. ಸೊ ನೀವು ಆ ಕಾಲೇಜ್ ಸಿಕ್ಕಿ ಆದಮೇಲೆ, ಆ ಕಾಲೇಜು ಸಿಕ್ಕಿ ಜಾಯ್ನ್ ಆದಮೇಲೆ ಆ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ನಾನು ಆಲ್ರೆಡಿ ವಿಸಿಟ್ ಮಾಡಿ ಅದರದ್ದು ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಪ್ರೈವೇಟ್ ವೀಡಿಯೋಸನ್ನು ನಾವು ಇದು ಮಾಡ್ತೇವೆ, ಶೇರ್ ಮಾಡ್ತೇವೆ. ಕಂಪ್ಲೀಟ್ ಗೊತ್ತಾಗುತ್ತೆ ನಿಮಗೆ ಇನ್ಸೈಡರ್ ಇನ್ಫಾರ್ಮೇಷನ್. ಓಕೆ, ಸೊ ಇದೀಗ ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ ನಾನು ಇದರಲ್ಲಿ ಇದನ್ನು ಕೊಡ್ತಾ ಇದ್ದೇನೆ, ಅರ್ಲಿ ಬರ್ಡ್ ಆಫರ್ ಅಂತ. ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಆ 100 ಸ್ಟೂಡೆಂಟ್ಸ್ಗಳಾದ ನಂತರ ರೆಗ್ಯುಲರ್ ಏನು ಫೀಸ್ ಇದೆ ಅದನ್ನೇ ಪೇ ಮಾಡಬೇಕಾಗತ್ತೆ. ಓಕೆ, ಈಗ ವಿಡಿಯೋಗೆ ಬಂದರೆ ಫಸ್ಟ್ ಕ್ವಶನ್ನ ಇಲ್ಲಿ ನೋಡಿ, ಡೊಮೈನ್ ರಿಲೇಟೆಡ್ ಕ್ವಶನ್ನ ತೊಗೊಂಡಿದ್ದೆ ನಾನು. ಯಾಕಂದರೆ ನೀವು ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಹೇಳಿದ್ರೆ ಎಲ್ಲ ಕ್ವಶನ್ಸಿಗೂ ನಾವು ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ ನಾನು ಅದನ್ನು ಹೇಳಿಕೊಡ್ತಾ ಇದ್ದೇನೆ, ಸರಿನಾ? ಸೊ ಇವಾಗ ನೋಡಿ, ಫಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ದ ಡೊಮೈನ್ ಆಫ್ ದ ಫಂಕ್ಷನ್ ಅಂತ ಕ್ವಶನ್ ಕೇಳಿದ್ದಾರೆ. ಡೊಮೈನ್ ಆಫ್ ದ ಫಂಕ್ಷನ್ f(x) = 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಬಾಕ್ಸ್ x ಸ್ಟೂಡೆಂಟ್ಸ್. ಇದು ಸ್ಕ್ವೇರ್ ಮೈನಸ್ ಬಾಕ್ಸ್ x ಮೈನಸ್ 6, ವ್ಯಾರ್ ಬಾಕ್ಸ್ x ಇಸ್ ಗ್ರೇಟೆಸ್ಟ್ ಇಂಟೀಜರ್. ಅದು ನಿಮ್ಗೆ ಗೊತ್ತಿದೆ, ಬಾಕ್ಸ್ x ಅಂತ ಹೇಳಿದರೆ ಗ್ರೇಟೆಸ್ಟ್ ಇಂಟೀಜರ್. ನಿಮಗಿದು ರೆಗ್ಯುಲರ್ ಆಗಿ ಮಾಡಲಿಕ್ಕೆ ಬಂದರೆ ದಯವಿಟ್ಟು ಮಾಡಿ. ಇಲ್ಲದೇ ಇದ್ದರೆ ನೀವು ಇದರಲ್ಲಿ ನೋಡಿ, ಡೊಮೈನ್ ಆಗಲಿ ರೇಂಜ್ ಆಗಲಿ ಸ್ಕ್ವೇರ್ ರೂಟ್ ಒಳಗಡೆ 0 ಬರ್ಬೋದು, ಆದರೆ ಸ್ಕ್ವೇರ್ ರೂಟ್ ಒಳಗಡೆ ನೆಗೆಟಿವ್ ನಂಬರ್ ಬರಬಾರ್ದು. ಒಂದನೇದು. ಇದು ಡಿನಾಮಿನೇಟ್ರಲ್ಲಿ ಇರಲಿಕ್ಕೆ ಹೋಗಿ ಡಿನಾಮಿನೇಟ್ರಲ್ಲಿ 0 ಬರಬಾರ್ದು. ಯಾಕಂದರೆ ಸಮಥಿಂಗ್ ಡಿವೈಡೆಡ್ ಬೈ 0 ಏನಾಗುತ್ತೆ ಹೇಳಿ, ನಾಟ್ ಡಿಫೈನ್ಡ್ ಆಗುತ್ತೆ ಅಥವಾ ಇನ್ಫಿನಿಟಿ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 0 ಬರಬಾರ್ದು. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ, ಆಪ್ಷನನ್ನು ಯೂಸ್ ಮಾಡ್ತೇನೆ. ಈಗ ಆಪ್ಷನಲ್ಲಿ ನೋಡಿ, 2 ಆಪ್ಷನಲ್ಲಿ 3 ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕಂದರೆ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಿದ್ದಾರೆ. ವಿ ನೀಡ್ ಟು ಸೇ ದಟ್ ಇಟ್ ಈಸ್ ಇನ್ಕ್ಲೂಡೆಡ್. 2 ಆಪ್ಷನಲ್ಲಿ 4 ಇನ್ಕ್ಲೂಡ್ ಮಾಡಿದ್ದಾರೆ. ಎನಿವೇ ನಾನು ಫಸ್ಟು ಇದನ್ನು ತಗೊಳ್ತೇನೆ, 3. ನೀವು ಯಾವುದು ಕೂಡ ತೊಗೊಳ್ಬೋದು. ನಾನು 3 ಇದು ಮಾಡ್ತೇನೆ. ಏನು ಮಾಡ್ತೇನೆ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಏನು 3 ಸ್ಕ್ವೇರ್. ಬಾಕ್ಸ್ x ಒಳಗಡೆ ಇದೆ, x ಸ್ಕ್ವೇರ್ ಏನಾಗುತ್ತೆ 9 ಆಗುತ್ತೆ. ಬಾಕ್ಸ್ x ಒಳಗಡೆ ಹಾಕಿದರೆ ಅದು 9 ಇದ್ದದ್ದು 9 ಆಗುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ಹೋಲ್ ನಂಬರಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಮೈನಸ್ ಬಾಕ್ಸ್ x ಅಂದರೆ ಏನು 3 ಆಗುತ್ತೆ. ಈ ಮೈನಸ್ ಇರೋದು ಮತ್ತೆ ಪ್ಲಸ್ ಆಗೋದಿಲ್ಲ, ಯಾಕಂದರೆ ಮೈನಸ್ ಹೊರಗಡೆ ಇರೋದು -6.
ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನಾಗುತ್ತೆ ಹೇಳಿ 1/0. 1/0 ಅಂದರೆ ಏನಾಗುತ್ತೆ ನಾಟ್ ಡಿಫೈನ್ಡ್. ನಾನು ಮೊದಲೇ ಹೇಳಿದ್ದೇನೆ ಡಿನಾಮಿನೇಟ್ರಲ್ಲಿ ನಿಮಗೆ ನಾಟ್ ಡಿಫೈನ್ಡ್ ಬರಲೇಬಾರ್ದು ಅಥವಾ ಡಿನಾಮಿನೇಟ್ರಲ್ಲಿ 0 ಬರಬಾರ್ದು. 0 ಬಂದರೆ ಏನಾಗುತ್ತೆ ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ನಾ 3ಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ನಾಟ್ ಡಿಫೈನ್ಡ್ ಬರ್ತಾ ಇದೆ ವಿಚ್ ಇಸ್ ಇಂಪಾಸಿಬಲ್. ಹಾಗಾದರೆ 3 ಅನ್ನೋದು ಇನ್ಕ್ಲೂಡ್ ಆಗೋದಿಲ್ಲ. ಬಟ್ ಈ ಕೊಟ್ಟಿರೋ ಆಪ್ಷನಲ್ಲಿ 3 ಏನಾಗಿದೆ ಇನ್ಕ್ಲೂಡ್ ಆಗಿದೆ, ಸ್ಕ್ವೇರ್ ಬ್ರ್ಯಾಕೆಟ್ ಕೊಟ್ಟಿದ್ದಾರಲ್ಲ. ಸೊ ಇವೆರಡು ಆಪ್ಷನ್ ಗಾನ್. ಸರಿನಾ? ಈಗ ಉಳಿದಿರೋದು 2 ಆಪ್ಷನ್. ಈಗ ನೋಡಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸರ್ ನಾನು 4 ಹಾಕೋದಾ? ಹಾಕಬೇಡಿ. ಯಾಕೆ ಹೇಳಿ, ಉಳಿದಿರೋ 2 ಆಪ್ಷನಲ್ಲಿ 4ಗೆ ಸ್ಕ್ವೇರ್ ಬ್ರ್ಯಾಕೆಟನ್ನು ಕೊಟ್ಟಿದ್ದಾರೆ. ಆವಾಗ ಹಾಕಿದರೆ ನಿಮಗೆ 2ಕ್ಕೂ ಇನ್ಕ್ಲೂಡ್ ಆಗೇ ಆಗುತ್ತೆ. ಹಾಗಾದರೆ ಈಚೆಗಡೆ ನೋಡಿ -2 ಇದೆ. ಒಂದು ಇನ್ಕ್ಲೂಡ್ ಮಾಡಿದ್ದಾರೆ, ಇನ್ನೊಂದು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಇದರಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಹಾಗಾದರೆ ನಾವು ಇನ್ಕ್ಲೂಡ್ ಆಗುತ್ತಾ ಇಲ್ವೋ ಚೆಕ್ ಮಾಡೋಣ. ಯಾವುದು? -2. ಈಗ ಸ್ಕ್ವೇರ್ ರೂಟ್ ಆಫ್ ಬಾಕ್ಸ್ ಒಳಗಡೆ -2 ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತೆ. ಇದು ಹೊರಗಡೆ ಇರೋ ಬ್ರ್ಯಾಕೆಟಿಂದ ಮೈನಸ್ಸು, ಇದ್ರ ಒಳಗಡೆ ಏನಾಗುತ್ತೆ ಹೇಳಿ -2. ಯಾಕಂದರೆ ಇದರಲ್ಲಿ ಇರೋದು -2 -6. ಈಗ ನೋಡಿ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ -* ಪ್ಲಸ್ 4 + 2 6. 6 - 6 ಏನಾಗುತ್ತೆ 0 ಆಗುತ್ತೆ. 1/0 ಅಗೇನ್ ನಾಟ್ ಡಿಫೈನ್ಡ್. ಈಗ ನಾನು ಎಕ್ಸ್ ಇದ್ದಲ್ಲಿ -2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಂಗೆ ಆನ್ಸರ್ ಏನು ಬರ್ತಾ ಇದೆ 1/0. ದಟ್ ಈಸ್ ನಾಟ್ ಡಿಫೈನ್ಡ್. ಹಾಗಾದರೆ -2 ಇನ್ಕ್ಲೂಡ್ ಆಗೋದಿಲ್ಲ. ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಆಪ್ಷನ್ ಅಲ್ಲ, ಇನ್ಕ್ಲೂಡ್ ಆಗೋದಿಲ್ಲ ಅಂದಿದ್ದಾರೆ. ಸೊ ದಿಸ್ ಈಸ್ ಯುವರ್ ಆಪ್ಷನ್. ದ್ಯಾಟ್ಸ್ ಇಟ್. ಅಷ್ಟೇ, ಗೊತ್ತಾಯ್ತಾ? ಸೆಕೆಂಡ್ ಕ್ವಶನ್. ದ ಕೋರ್ಡಿನೇಟ್ಸ್ ಆಫ್ ದಿ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದಿ ಒರಿಜಿನ್ ಟು ದ ಪ್ಲೇನ್ 2x - 3y + 4z = 29 ಆರ್. ನಾನು ಕ್ವಶನ್ ಬಗ್ಗೆ ಏನೂ ಟೆನ್ಷನ್ ತಗೊಳ್ಳೋದಿಲ್ಲ. ಇಲ್ಲಿ ನೋಡಿ ಕ್ವಶನ್ ನೋಡಿದಾಗ ಇಲ್ಲಿ 2x - 3y + 4z = 29 ಕೊಟ್ಟಿದ್ದಾರೆ. ಆಪ್ಷನಲ್ಲಿ ನೋಡಿ ನಿಮಗೆ ಇದು x y z ಆಪ್ಷನು ಅದೇ ರೀತಿ ಇದೆ ನೋಡಿ ನಿಮಗೆ x y z x y z x y z. ಸೊ ನೀವೇನು ಮಾಡಿ ಗೊತ್ತುಂಟಾ, ಈ x y z ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಯಾವುದಕ್ಕೆ ಈ ಕಂಡೀಷನ್ ಟ್ರೂ ಆಗುತ್ತೆ ನೋಡಿ, = 29 ಬರುತ್ತೆ ನೋಡಿ. ಅದೇ ನಿಮ್ಮ ಆನ್ಸರ್. ದ್ಯಾಟ್ಸ್ ಇಟ್. ಇಲ್ಲಿ ನೋಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. 2 × x ಇದ್ದಲ್ಲಿ 2 - 3 × x y ಇದ್ದಲ್ಲಿ 3 + 4 × z ಇದ್ದಲ್ಲಿ 4. ಆನ್ಸರ್ ಏನು ಬರಬೇಕು ಇವಾಗ ನಮಗೆ 29 ಬರಬೇಕು. ಬರುತ್ತೆ ನೋಡಿ = 29 ಬರಬೇಕು. 2 × 2 ಎಷ್ಟು 4 - 3 × 3 ಎಷ್ಟು 9 + 16. ಇದು 29 ಆಗುತ್ತಾ? 100% ಆಗೋದಿಲ್ಲ. ಸೊ ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ಹಾಕೋಣ ಪುನಃ ಈ ಇಕ್ವೇಷನಿಗೆ. 2 × x ಇದ್ದಲ್ಲಿ ಏನು 2 - 3 × y ಇದ್ದಲ್ಲಿ ಏನು -3 + 4 × z ಇದ್ದಲ್ಲಿ ಏನು -4. ಆನ್ಸರ್ ಎಷ್ಟು ಬರಬೇಕು ಇವಾಗ ನಮಗೆ 29 ಬರಬೇಕು. ಸರಿನಾ? ಆನ್ಸರ್ ಎಷ್ಟು ಬರಬೇಕು 29 ಬರಬೇಕು. ಈಗ 2 × 2 ಏನು 4 - * ಏನು +9 - 4 × 4 ಎಷ್ಟು 16 = 29 ಬರುತ್ತೆ ನೋಡಿ. 100% ಬರೋದಿಲ್ಲ. ಯಾಕಂದರೆ 4 + 9 13 13 - 16 ಇದಂತೂ ಅಲ್ಲ. ಆಪ್ಷನ್ ಬಿ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಆಪ್ಷನ್ ಸಿ ಹಾಕೋಣ ಇವಾಗ. ಆಪ್ಷನ್ ಸಿ 2 × 2 - 3 × -3 + 4 × 4. ನಮ್ಗೆ ಏನು ಬರಬೇಕು ಆನ್ಸರ್ 29 ಬರಬೇಕು. ಬರುತ್ತಾ ನೋಡೋಣ. 2 × 2 4 - + +9 4 × 4 16 ನೋಡಿ 29 ಬರ್ತಾ ಇದೆ. 9 + 4 13 13 + 16 29. ಸೊ ಆಪ್ಷನ್ ಸಿ ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಆಪ್ಷನ್ ಡಿಗೂ ಚೆಕ್ ಮಾಡಿ ಬೇಕಾದರೆ 2 × ಆಪ್ಷನ್ ಡಿ ಏನಿದೆ -2 - 3 × -3 + 4 × 4 = 29 ಬರುತ್ತೆ ನೋಡಿ. 4 × 4 2 × -2 -4 - + +9 4 × 4 16. ಇದು 100% 29 ಬರೋದಿಲ್ಲ. -4 + 9 ಅಂದರೆ 5 ಬರುತ್ತೆ. 5 + 16 ಅಂದರೆ 21. ಸೊ ದಿಸ್ ಇಸ್ ನಾಟ್ ಯುವರ್ ಆಪ್ಷನ್. ದಟ್ಸ್ ಇಟ್. ಆಪ್ಷನ್ ಸಿ ಈಸ್ ಯುವರ್ ರೈಟ್ ಆನ್ಸರ್. ಅಷ್ಟೇ. ನಿಮ್ಮ ಕ್ವಶನ್ ಕೊಟ್ಟಾಗ XYZ ಇದ್ದು ಆಪ್ಷನಲ್ಲೂ ಕೂಡ XYZ ರೀತಿಯಲ್ಲಿದ್ದರೆ ದಯವಿಟ್ಟು ಅದಕ್ಕೆ ಚೆಕ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಯು ವಿಲ್ ಗೆಟ್ ದ ಆನ್ಸರ್. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್. ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಆನ್ ದ √x + √y = 6 ಅಟ್ ವಿಚ್ ದ ಟ್ಯಾಂಜೆಂಟ್ ಈಸ್ ಈಕ್ವಲಿ ಇನ್ಕ್ಲೈನ್ಡ್ ಟು ದ ಆಕ್ಸಿಸ್. ನಾನು ಇವಾಗಷ್ಟೇ ಹೇಳಿದ್ದೆ ಕ್ವಶನಲ್ಲಿ x ಮತ್ತು y ಇದೆ √x + √y. ಆಪ್ಷನಲ್ಲಿ ನೋಡಿ 4,4 1,1 9,9 6,6 ಅಂದರೆ ಇದು x ಇದು y ಇದು x ಇದು y ಇದು x ಇದು y ಇದು x ಇದು y. ಕ್ವಶನಲ್ಲೂ ಇದೆ √x + √y ಅಂತ, ಆನ್ಸರಲ್ಲೂ ಇದೆ, ಆಪ್ಷನಲ್ಲೂ ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದಕ್ಕೆ ಇದು ಕಂಡೀಷನ್ ಟ್ರೂ ಆಗುತ್ತೆ ನೋಡೋಣ. √4 + √4 ಅಂದರೆ 6 ಬರುತ್ತಾ? 100% ಇಲ್ಲ. ಯಾಕಂದರೆ ಇಲ್ಲಿ 2 ಆಗುತ್ತೆ, ಇಲ್ಲಿ 2 ಆಗುತ್ತೆ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 6. ಆಪ್ಷನ್ ಎ ಆನ್ಸರ್ ಅಲ್ಲ. 1 √1 + √1 6 ಆಗುತ್ತಾ? ಇಲ್ಲ. ಯಾಕಂದರೆ √1 ಅಂದರೆ 1 1 + 1 ಏನು 6 ಇಲ್ಲ. ಸೊ ಆಪ್ಷನ್ ಬಿ ಅಲ್ಲ. ಈಗ √9 + √9 6 ಆಗುತ್ತಾ ನೋಡಿ. √9 ಅಂದರೆ ಎಷ್ಟು 3 3 + 3 ಎಷ್ಟು 6. ದಟ್ಸ್ ಇಟ್. ಆಪ್ಷನ್ ಸಿ ಈಸ್ ಯುವರ್ ರೈಟ್ ಆನ್ಸರ್. ದಟ್ಸ್ ಆಲ್.
ಇದು 100% ಆಗೋದಿಲ್ಲ. √6 + √6 ಏನಾಗುತ್ತೆ 2√6 ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು 6 ಅಲ್ಲ. ಸೊ ಇದಲ್ಲ ಆನ್ಸರ್. ದಟ್ಸ್ ಇಟ್ ಸ್ಟೂಡೆಂಟ್ಸ್, ದಟ್ಸ್ ಆಲ್. ಓಕೆ, ಇಷ್ಟೇ. ಈ ಥರ ಕ್ವಶನ್ ಬಂದಾಗ ಇಷ್ಟೇ ಮಾಡೋದು ನೀವು. ಓಕೆ, ಇಲ್ಲೊಂದು ಇಂಟಿಗ್ರೇಷನ್ ಇದಿದೆ, ಅದನ್ನು ನಾನು ಲಾಸ್ಟ್ ಮಾಡ್ತೇನೆ. ಇದನ್ನೊಂದು ಮಾಡಿ ಆಮೇಲೆ ಇಂಟಿಗ್ರೇಷನ್ ಇದೆ, 2 ಕ್ವಶನ್ ಇದೆ, ಅದನ್ನು ಮಾಡ್ತೇನೆ. ಈಗ ನೋಡಿ, ಈ ಥರ ಕ್ವಶನ್ ಬಂದಾಗ ಇದು ವೆಕ್ಟರ್ಸು ಅಥವಾ ನಿಮಗೀಗ 3 ಡೈಮೆನ್ಷನಲ್ ಜಿಯೋಮೆಟ್ರಿಯಲ್ಲೂ ಆದರೂ ಅಷ್ಟೇ ಅಥವಾ ವೆಕ್ಟರ್ಸಲ್ಲಾದರೂ ಅಷ್ಟೇ ಈ ಥರ ಕ್ವಶನ್. ಈಗ a×b² + a.b ನಿಮಗೆ ರೆಗ್ಯುಲರ್ ಮೆಥಡ್ ಗೊತ್ತಿದೆಯಾ? ದಯವಿಟ್ಟು ಮಾಡಿ. ಕ್ವಶನ್ ಕೇಳಿದ್ದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ 3 ಅಂತ ಕೊಟ್ಟಿದ್ದಾರೆ, ಸರಿನಾ? ಈಗ ನೋಡಿ, ನಾನಿಲ್ಲಿ ಏನು ಮಾಡ್ತಾನೆ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್, ಇದು ಎಸಂಪ್ಷನ್ ಮಾಡ್ತಾ ಇರೋದು ನಾನು, θ = 90 ಡಿಗ್ರಿ ಅಂತ ತಗೊಳ್ಳೋಣ. ಓಕೆ, ಸೊ ಆವಾಗ ನೀವು ಕೊಟ್ಟಿರೋ ಪ್ರಾಬ್ಲಮಲ್ಲಿ ಥೀಟಾವನ್ನು ನೀವು 90 ಡಿಗ್ರಿ ಅಂತ ತಗೊಂಡ್ರೆ ಈ a.b ಇದೆಯಲ್ಲ ಕಂಪ್ಲೀಟ್ಲಿ 0 ಆಗಿ ಬಿಡುತ್ತೆ. ಯಾಕೆ ಸರ್ ಇದು ಕಂಪ್ಲೀಟ್ಲಿ 0 ಆಗುತ್ತೆ? = 36 ಇದು ಯಾಕೆ ಸರ್ ಕಂಪ್ಲೀಟ್ಲಿ 0 ಆಗುತ್ತೆ? ಯಾಕೆ ಕಂಪ್ಲೀಟ್ಲಿ 0 ಅಂತ ಕೇಳಿದರೆ, ಇಲ್ಲಿ ನಾನು θ = 90 ಡಿಗ್ರಿ ಅಂತ ತಗೊಂಡಿದ್ದೇನೆ. ಇಲ್ಲಿ ಏನಾಗುತ್ತೆ, ಡಾಟ್ ಪ್ರಾಡಕ್ಟಲ್ಲಿ ಏನಾಗುತ್ತೆ ಹೇಳಿ, cos θ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ a × ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ b × cos θ ಅಂದರೆ cos 90 ಡಿಗ್ರಿ. cos 90 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ? cos 90 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ಲಿ 0 ಆಗುತ್ತೆ. ಅವಾಗ ಏನು ಉಳಿತದೆ ನಿಮಗೆ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ವೆಕ್ಟರ್ ಇದ್ರದ್ದು ಹೋಲ್ ಸ್ಕ್ವೇರ್ = 36. ಫಸ್ಟಿಗೆ ಈ ಸ್ಕ್ವೇರ್ನ ಆಚೆ ತಗೊಂಡು ಹೋಗೋಣ. ಅವಾಗ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ = 6 ಆಗುತ್ತೆ. ಯಾಕಂದರೆ ಸ್ಕ್ವೇರ್ ಆಚೆಗಡೆ ಹೋಗುವಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಇದೇನಾಗುತ್ತೆ ಹೇಳಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ × ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ = 6. ಎ ಕೊಟ್ಟಿದ್ದಾರೆ, ಎಷ್ಟಂತ ಕೊಟ್ಟಿದ್ದಾರೆ? 3. ಸೊ 3 × ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ = 6. ನನಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ 6/3 ಆಗುತ್ತೆ. ಸೊ ಆನ್ಸರ್ ಇಸ್ 2. ದಟ್ಸ್ ಇಟ್, ಸಿಂಪಲ್. ನಾನು ಎಸಂಪ್ಷನ್ ಮಾಡಿದ್ದು θ = 90 ಡಿಗ್ರಿ. ಇಲ್ಲೂ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಏನಾಗುತ್ತೆ? sin θ, sin 90 ಡಿಗ್ರಿ ವ್ಯಾಲ್ಯೂ ಏನು? 1. ಆವಾಗ ಇಲ್ಲಿ ನೋಡಿ, ಈ ಕ್ರಾಸ್ ಪ್ರಾಡಕ್ಟಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಇದರಲ್ಲಿ ಇದು ಫಾರ್ಮುಲಾ ಗೊತ್ತಿದೆಯಲ್ಲ ನಿಮಗೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ × ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ × sin θ. θ ಅಂದರೆ ಏನಾಗುತ್ತೆ ಹೇಳಿ, ಇಲ್ಲಿ ಥೀಟಾವನ್ನು ನಾನು ಏನಂತ ತಗೊಂಡಿರ್ತೇನೆ? 90 ಡಿಗ್ರಿ. sin 90 ಡಿಗ್ರಿ ವ್ಯಾಲ್ಯೂ ಎಷ್ಟು? sin 90 ಡಿಗ್ರಿ ಅಂದರೆ 1 ಅಲ್ವಾ? ಅವಾಗ ಏನು ಉಳಿತದೆ ನಿಮಗೆ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ × ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಎ × ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಷ್ಟೇ ಉಳಿಯೋದಲ್ವಾ? ದಟ್ಸ್ ಇಟ್, ಅಷ್ಟೇ. ಓಕೆ, ಸೊ ಇದು ಈ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಈಗ ಇಂಟಿಗ್ರೇಷನ್ ಇದು ಮಾಡ್ತಾ ಇದ್ದೆ ನೋಡಿ. ನಿಮಗೆ ಇಂಟಿಗ್ರೇಷನ್ ಮಾಡ್ಲಿಕ್ಕೆ ಬರಲಿಲ್ವಾ? ಕ್ವಶನ್ ಕೊಟ್ಟಿದ್ದಾರಲ್ವಾ? ಸಿಂಪಲ್, ನಿಮಗೊಂದು ಲಾಜಿಕ್ ಗೊತ್ತಿದ್ದರೆ ಸಾಕು. ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಸಿಯೇಷನ್ ಅನ್ನೋದು ಉಲ್ಟಾ ಅಲ್ವಾ? ಏನಿಲ್ಲ, ಕೊಟ್ಟಿರೋ ಕ್ವಶನಿಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಬನ್ನಿ. ದಟ್ಸ್ ಇಟ್, ಏನಿಲ್ಲ, ಕೊಟ್ಟಿರೋ ಆಪ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿ, ದಟ್ ಈಸ್ ಯುವರ್ ಆನ್ಸರ್. ಓಕೆ, ಸೊ ನೀವು ಇಂಟಿಗ್ರೇಷನ್ ಗೊತ್ತಾಗಿಲ್ವಾ? ಟೆನ್ಷನ್ ತೊಗೊಳ್ಳಿಕ್ಕೆ ಏನೂ ಇಲ್ಲ. ಕೊಟ್ಟಿರೋ ಆಪ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಇದನ್ನು ಇವಾಗ ಡಿಫ್ರೆನ್ಷಿಯೇಟ್ ಮಾಡೋಣ. ಆಪ್ಷನಲ್ಲಿ ಫಸ್ಟಿಗೆ ನಾನು ಏನು ಮಾಡ್ತೇನೆ, e⁻x ಹಾಗೆ ಇಡ್ತೇನೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ. 1 + x ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ? 1 ಆಗುತ್ತೆ. ಯಾಕಂದರೆ x ಇದು ಡಿಫ್ರೆನ್ಸಿಯೇಷನ್ 1 ಈಸ್ ಎನಿವೇ ಕಾನ್ಸ್ಟೆಂಟ್, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಿಲ್ಲ. ಪ್ಲಸ್ ಆಮೇಲೆ ಏನು ಮಾಡ್ತೇನೆ, 1 + x ಹಾಗೆ ಇಡ್ತೇನೆ. e⁻x ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಕೊಟ್ಟಿರೋ ಕ್ವಶನ್ ಬರಬೇಕು. ಬಂದಿದೆಯಾ? ಬರಲಿಲ್ಲ. ಸೊ ಇದೆಲ್ಲ ಆಪ್ಷನ್. ಈಗ ಇದನ್ನು ಮಾಡೋಣ. e⁻x ನಾನು ಹಾಗೆ ಇಡ್ತೇನೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ಆವಾಗ ಏನಾಗುತ್ತೆ ಹೇಳಿದು? 2 × ಸರಿನಾ 1 + x ಪ್ಲಸ್ ನೆಕ್ಸ್ಟ್ ಈಗ 1 + x ಹೋಲ್ ಸ್ಕ್ವೇರ್ನ ಹಾಗೆ ಇಡ್ತೇನೆ, e⁻x ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ಬಂತ ಆನ್ಸರ್? ಕ್ವಶನ್ ಕೊಟ್ಟಿರೋ ಕ್ವಶನೇ ಆಯಿತಾ? ಇಲ್ಲ. ಸೊ ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ನೋಡೋಣ. ಇವಾಗ e⁻x ಹಾಗೆ ಇಡ್ತಾ ಇದ್ದೇನೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೇನೆ. ಡಿಫ್ರೆನ್ಷಿಯೇಟ್ ಮಾಡುವಾಗ ಇಲ್ಲಿ x² ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 2x ಆಗುತ್ತೆ. ಪ್ಲಸ್ ಆಮೇಲೆ 1 + x² ಹಾಗೆ ಇಡ್ತಾ ಇದ್ದೇನೆ, e⁻x ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ಅವಾಗ ಏನು ಬರುತ್ತೆ ಆನ್ಸರ್? e⁻x ಬಂತ ಆನ್ಸರ್ ಬಂತ? ಇದಕ್ಕೂ ಏನಾದರೂ ರಿಲೇಷನ್ಶಿಪ್ ಇದೆಯಾ? ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ನನಗೆ ಈ ಆನ್ಸರ್ ಬರಬೇಕು. ಕ್ವಶನ್ ಕೊಟ್ಟಿರೋ ಕ್ವಶನ್ ಬರ್ತಾ ಇಲ್ಲ. ಆಪ್ಷನ್ ಸಿನೂ ಅಲ್ಲ. ಸೊ ಆಪ್ಷನ್ ಡಿ ಈಸ್ ಯುವರ್ ರೈಟ್ ಆನ್ಸರ್. ಹೇಗೆ ಸರ್? ಮಾಡೋಣ. e⁻x ನಾನು ಇವಾಗ ಏನು ಮಾಡ್ತೇನೆ, ಇದನ್ನು e⁻x ಹಾಗೆ ಇಡ್ತೇನೆ. ಇಲ್ಲಿ ಏನಾಗುತ್ತೆ? 1/1 + x ಇದೆ. 1/1 + x ನೀವು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಹೇಳಿ ಆನ್ಸರ್? -1/1 + x² ಆಗುತ್ತೆ. ಪ್ಲಸ್ ಇವಾಗ 1/1 + x ಹಾಗೆ ಇಡ್ತೇನೆ, e⁻x ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ದಟ್ಸ್ ಇಟ್. ಈಗ ನೋಡಿ, ನಾನು ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ ಮೇಲೆ ಏನಾಗುತ್ತೆ ಅಂತ ನೋಡೋಣ. e⁻x ಇಲ್ಲಿಗ ನೋಡಿ 1 + x² ಡಿನಾಮಿನೇಟ್ರಲ್ಲಿ ಕಾಮನ್ ಆಗುತ್ತೆ. e⁻x ಇಲ್ಲಿ ಏನಾಗುತ್ತೆ? 1 + x - e⁻x ಸರಿನಾ? ಈಗ ನೆಕ್ಸ್ಟ್ ಸ್ಟೆಪ್, ಮೇಲ್ಗಡೆ e⁻x ಇದೆ, ಅದು ಕಾಮನ್ ಆಗಿ ತಗೊಳ್ಳೆ. ಆವಾಗ 1 + x - 1 ಆಗುತ್ತೆ. ಈ ಪ್ಲೇಸಲ್ಲಿ 1 ಉಳಿತದೆ, /1 + x². ಇಲ್ಲಿ ನೋಡಿ +1 - 1 ಕ್ಯಾನ್ಸಲ್ ಆಗುತ್ತೆ. e⁻x × x /1 + x².
ನೋಡಿ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಡಿವೈಡ್ ಬೈ 1 + x² ಇ ಪವರ್ ಎಕ್ಸ್ ಇಂಟು ಎಕ್ಸ್ ಡಿವೈಡ್ ಬೈ 1 + x² ದಟ್ಸ್ ಇಟ್. ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ನಿಮಗೆ ಇನ್ ಕೇಸ್ ನಾನು ಹೇಳೋದು ಇಂಟಿಗ್ರೇಷನ್ ಬರಲಿಲ್ವಾ ಡಿಫ್ರೆನ್ಷಿಯೇಟ್ ಮಾಡಿ, ಬರದೇ ಇದ್ದರೆ ಮಾತ್ರ ನಿಮಗೆ ರೆಗ್ಯುಲರ್ ಆಗಿ ಮೆಥಡ್ ಗೊತ್ತಿದೆಯಾ ಮಾಡ್ಕೊಂಡೋಗಿ, ನೋ ಪ್ರಾಬ್ಲಮ್. ಮೆಥಡ್ ಗೊತ್ತಿದ್ದರೆ ಮಾಡಿ. ಓಕೆ, ಸೊ ಇನ್ನೊಂದು ಇಂಟಿಗ್ರೇಷನಿಗೆ ತಗೊಳ್ತೇನೆ ನೋಡಿ, ಇದಕ್ಕೆ ನಿಮಗೆ ಮಾಡಿ ತೋರಿಸ್ತೇನೆ. ನಾನು ಏನು ಹೇಳಿದೆ, ಡಿಫ್ರೆನ್ಷಿಯೇಟ್ ಮಾಡಿ. ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡೋದು? ಆನ್ಸರ್ನ, ಆಪ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇವಾಗ ನೋಡಿ, ಇದೇನಾಗುತ್ತೆ, ಫಸ್ಟ್ ಆಪ್ಷನ್ ಇ ಪವರ್ ಎಕ್ಸ್, ಸರಿನಾ? ಇ ಪವರ್ ಎಕ್ಸನ್ನು ಹಾಗೆ ಇಟ್ಟು ನೀವು ಯಾವಾಗ tan x/2 ಅನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. tan x/2 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, sec² x/2 ಆಗುತ್ತೆ. ಆಮೇಲೆ ಈ x/2 ಅನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ನಾನು 1/2 ಅನ್ನು ಔಟ್ಸೈಡ್ ಇಡ್ತೇನೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ ಪ್ಲಸ್, ಸರಿನಾ? ಈಗ ಯಾವುದನ್ನು tan x/2 ಅನ್ನು ಹಾಗೆ ಇಡ್ತೇನೆ, ಇ ಪವರ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ, ಅದೇನಾಗುತ್ತೆ ಇ ಪವರ್ ಎಕ್ಸ್ ಆಯಿತು. ಓಕೆ, ನೋಡೋಣ, ಇನ್ನೂ ಆಗಿಲ್ಲ ಇದು, ಕರೆಕ್ಟ್ ನೆನ್ಪಿಟ್ಕೊಳ್ಳೆ. ಸೊ 1ನೇದು ನಾನು ಡಿಫ್ರೆನ್ಷಿಯೇಟ್ ಮಾಡಿದೆ. ಇವಾಗ 2ನೇದು ಡಿಫ್ರೆನ್ಷಿಯೇಟ್ ಮಾಡ್ತೇನೆ, 2ನೇ ಆಪ್ಷನ್ ಇದೇನಾಗುತ್ತೆ ಇ ಪವರ್ ಎಕ್ಸ್ ನಾನು ಹಾಗೆ ಇಡ್ತೇನೆ, tan x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ sec² x, ಸರಿನಾ? ಪ್ಲಸ್ ಈಗ tan x ಅನ್ನು ಹಾಗೆ ಇಡ್ತೇನೆ, ಇ ಪವರ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಇ ಪವರ್ ಎಕ್ಸ್ ಆಯಿತು, ಸರಿನಾ? ಸೆಕೆಂಡ್ ಆಯಿತು. ಈಗ ಥರ್ಡ್ ಒನ್ನ ಡಿಫ್ರೆನ್ಷಿಯೇಟ್ ಮಾಡ್ತೇನೆ, ಥರ್ಡ್ ಆಪ್ಷನ್ ಏನಿದೆ ಇಲ್ಲಿ, ಇ ಪವರ್ ಎಕ್ಸನ್ನು ನಾನು ಹಾಗೆ ಇಡ್ತಾ ಇದ್ದೇನೆ, 1 + cos x, 1 ಎನಿವೆ ಕಾನ್ಸ್ಟೆಂಟ್, cos x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ -sin x ಪ್ಲಸ್, ಈಗ 1 + cos x ಅನ್ನು ಹಾಗೆ ಇಡ್ತೇನೆ, ಇ ಪವರ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಇ ಪವರ್ ಎಕ್ಸ್, ಸರಿನಾ? ಆಯಿತು. ಫೋರ್ತ್ ಆಪ್ಷನ್ನ ಮಾಡೋಣ. ಇವಾಗ ಇ ಪವರ್ ಎಕ್ಸನ್ನು ಹಾಗೆ ಇಡ್ತೇನೆ, ಎಗೇನ್ 1 + sin x ಇದೆ, sin x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ನಿಮಗೆ cos x ಬರುತ್ತೆ ಪ್ಲಸ್, ಈಗ 1 + sin x ಅನ್ನು ಹಾಗೆ ಇಡ್ತೇನೆ, ಇ ಪವರ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಇ ಪವರ್ ಎಕ್ಸ್. ಈಗ 4 ಆಪ್ಷನ್ ನೋಡಿದರೆ ನಿಮಗೆ ಇಲ್ಲಿ ಏನಾಗ್ತಾ ಇದೆ, ಯಾವುದು ಆಪ್ಷನ್ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ನಾನು ಆಪ್ಷನ್ನ ಫಸ್ಟಿಗೆ ಇದು ಮಾಡಲಿಲ್ಲ. ಇವಾಗ ಏನು ಮಾಡೋದು ಸರ್, ಇಂಥ ಟೈಮಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಆದಮೇಲೂ ಕೂಡ ನಿಮಗೆ ಇಂಟಿಗ್ರೇಷನ್ ಬರದೇ ಇದ್ದರೆ ಈಗ ಎಸಂಪ್ಷನ್ ಮಾಡಬೇಕು. ಏನು ಎಕ್ಸಂಪ್ಷನ್ನು, ಲೆಟ್ x = 0 ಅಂತ ಮಾಡೋಣ. ಓಕೆ, ಇದು ಎಸಂಪ್ಷನ್ ನಾವೇ ಮಾಡ್ಕೊಳ್ತಾ ಇರೋದು ಸ್ಟೂಡೆಂಟ್ಸ್, ಇದು ಯಾರೂ ಮಾಡ್ತಾ ಇರೋದಲ್ಲ, ನಾವೇ ಮಾಡ್ತಾ ಇರೋದು. ಏನು ಎಸಂಪ್ಷನನ್ನು ಮಾಡ್ತಾ ಇದ್ದೇನೆ, ನನಗಿಲ್ಲಿ 1 ಸೆಕೆಂಡ್, ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ಇದನ್ನು. ಓಕೆ, x = 0 ಅಂತ ಎಸಂಪ್ಷನ್ ಮಾಡೋಣ. x = 0 ಫಸ್ಟಿಗೆ ನಾವು ಇದಕ್ಕೆ ಹಾಕೋಣ, ಯಾವುದಕ್ಕೆ, ಕೊಟ್ಟಿರೋ ಪ್ರಾಬ್ಲಮ್ಗೆ x = 0 ಹಾಕೋಣ. ಕೊಟ್ಟಿರೋ ಕ್ವಶನಿಗೆ ಏನಿದೆ, ಕ್ವಶನ್ ಏನಿದೆ ನೋಡಿ ಇಲ್ಲಿ, ಇ ಪವರ್ ಎಕ್ಸ್, ಈಗ ಏನಾಗುತ್ತೆ ಇ ಪವರ್ 0, ಇಲ್ಲೇನಾಗುತ್ತೆ 1 + sin 0 ಡಿವೈಡೆಡ್ ಬೈ 1 + cos 0. ಇ ಪವರ್ 0 ಅಂದರೆ 1 ಸ್ಟೂಡೆಂಟ್ಸು, ಇದು ಗೊತ್ತಿರಲಿ. sin 0 ಅಂದರೆ ಎಷ್ಟು 0, ಸೊ ಇಲ್ಲಿ 1 ಆಗುತ್ತೆ. 1 + cos 0 ಅಂದರೆ ಏನು, ಸೊ cos 0 ಅಂದರೆ 1, ಕರೆಕ್ಟಾ? ಸೊ ಇಲ್ಲೇನಾಗುತ್ತೆ 1 × 1/2 ಆಗುತ್ತೆ, ಸರಿನಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾವುದಕ್ಕೆ ಹಾಕಿದ್ದು, ನಾನು ಕೊಟ್ಟಿರೋ ಕ್ವಶನಿಗೆ ಹಾಕಿದ್ದು. ಇವಾಗ ಆಪ್ಷನಲ್ಲಿ ನಿಮ್ಗೆ ಯಾವುದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಆದಮೇಲೆ ಬಂತಲ್ಲ ನೋಡಿ, ಇಲ್ಲಿ ಎಲ್ಲ ಕಡೆ ನಾನು ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕು, 0 ಹಾಕಬೇಕು. ಯಾವುದಕ್ಕೆ ಆನ್ಸರ್ 1/2 ಬರುತ್ತೆ ಅಂತ ಚೆಕ್ ಮಾಡಬೇಕು. ಇವಾಗ ಇದು ನೋಡಿ, e⁻0 ಅಂದರೆ ಏನು ಹೇಳಿ, 1 ಇಂಟು, ಈಗ ಸೀಕೆಂಟ್ ಸ್ಕ್ವೇರ್ 0, ಸರಿನಾ? ಸೀಕೆಂಟ್ ಸ್ಕ್ವೇರ್ 0, ನಂಗೆ ಆನ್ಸರ್ ಏನು ಬರಬೇಕು, 1/2 ಬರಬೇಕು. ಇಲ್ಲಿ ನೋಡಿ ಪ್ಲಸ್ tan 0 ಏನಾಗುತ್ತೆ 0, ಇದು ಕಂಪ್ಲೀಟ್ಲಿ 0 ಆಗಿ ಬಿಡುತ್ತೆ. ಯಾವುದು ಇದು, ಯಾಕಂತ ಕೇಳಿದರೆ tan 0 0 ಆಗುತ್ತೆ, 0 × ಸಮಥಿಂಗ್ 0 ಆಗುತ್ತೆ, ಸರಿನಾ? ಈಗ ಸೈನ್ ಕಾಸ್ ಟ್ಯಾನ್ ಕೊಸಿಕೆಂಟ್ ಸೀಕೆಂಟ್ 0, ಸೀಕೆಂಟ್ ಯಾವುದ್ರದ್ದು ರೆಸಿಪ್ರೋಕಲ್, ಟ್ಯಾನ್ ಕೊಸಿಕೆಂಟ್ ಸೀಕೆಂಟ್, ಸೈನ್ ಕಾಸ್ ಟ್ಯಾನ್ ಕೊಸಿಕೆಂಟ್ ಸೀಕೆಂಟ್ ಕಾಟ್, ಅಂದರೆ ಸೀಕೆಂಟ್ ಅನ್ನೋದು ಕಾಸ್, ಇದು ರೆಸಿಪ್ರೋಕಲ್ ಆಗುತ್ತೆ. ಕಾಸ್ 0 ಏನು, ಇದು 0ನೇ ಆಗುತ್ತೆ. ಸೊ ಇದು 1/2 ಅಂತ 100% ಬರೋದಿಲ್ಲ. ಸೊ ಇದು ಆಪ್ಷನ್ ಅಲ್ಲ, ಇದಲ್ಲ, ಸರಿನಾ? ಇಲ್ಲ ಹಾಕಿ. ಇವಾಗ e⁻0 ಇದೇನಾಗುತ್ತೆ 1 ಆಗುತ್ತೆ ಇಂಟು sin 0 ಎಷ್ಟು 0, ಇದೇನಾಗುತ್ತೆ ಇದಿಷ್ಟು 0ನೇ ಆಗಿಬಿಡುತ್ತೆ, ಸರಿನಾ? ಇದು ನೋಡಿ 1 + cos x, ಇಲ್ಲಿ ಇ ಪವರ್ ಎಕ್ಸ್ ಅಂತ ಹೇಳಿದರೆ ಏನು, ಇಲ್ಲಿ 1 ಬರುತ್ತೆ. 1 + cos 0 ಎಷ್ಟು 1 ಇಂಟು 1 + ಏನು 2 ಇಂಟು 1 ಎಷ್ಟು 2, ಬಟ್ ನಮ್ಗೆ 2 ಬೇಕಾ, ಆನ್ಸರ್ ಎಷ್ಟು ಬೇಕು ನಮಗೆ 1/2 ಬೇಕು, ಸರಿನಾ? ಸೊ ಇದು ಅಲ್ಲ ಆಪ್ಷನ್, ಸರಿನಾ? ಸರ್ ನೀವು ಇದಕ್ಕೆ ಯಾಕೆ ಮಾಡಲಿಲ್ಲ, ಮಾಡೋಣ. ಈಗ ಇ ಪವರ್ ಎಕ್ಸ್ ಅಂದರೆ ಏನು, ಇ ಪವರ್ ಎಕ್ಸ್ e⁻0 ಅಂದರೆ ಏನು 1, cos 0 ಎಷ್ಟು 1 ಪ್ಲಸ್, ಇಲ್ಲೇನಾಯಿತು 1 + sin 0 ಏನು 0 ಇಂಟು e⁻0 ಅಂದರೆ ಏನು 1 ಇಂಟು 1 ಎಷ್ಟು 1 ಪ್ಲಸ್, ಇಲ್ಲೇನಾಗುತ್ತೆ 1 + 1 ಏನು 2 ಆಗುತ್ತೆ, ಸರಿನಾ? ನಮ್ಗೆ ಬೇಕಾಗಿದ್ದೇನು 1/2. ಸೊ ಇವು 3 ಆಪ್ಷನ್ ಅಲ್ಲ, 100% ಇದೇ ಆನ್ಸರ್ ಆಗಬೇಕು. ಯಾಕೆ ಹೇಳಿ, ಇದೇ ಆನ್ಸರ್ ಯಾಕಾಗುತ್ತೆ, ಇಲ್ಲಿ ಆಲ್ರೆಡಿ ನೋಡಿ 1/2 ಹೊರಗಡೆ ಇದೆ ಇಂಟು e⁻0 ಅಂದರೆ ಏನು ಹೇಳಿ 1, ಸರಿನಾ? ಇದಕ್ಕೆ ಆಗ್ತಾ ಇರೋದು ನಾನು ಸೀಕೆಂಟ್ ಸ್ಕ್ವೇರ್ x/2 ಅಂದರೆ 0/2,
ಸೀಕೆಂಡ್ ಸ್ಕ್ವೇರ್ 0 ಆಗುತ್ತೆ. ಇದು ಕೂಡ ಇಲ್ಲಿಗೆ ನೀವು ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ 1 ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ tan x/2 tan 0 ಎಷ್ಟು 0. ಸೊ ಇದಿಷ್ಟು ಏನಾಗುತ್ತೆ 0 ಆಗುತ್ತೆ. ಸರಿನಾ? ಸೊ ಇಲ್ಲಿ ಏನಿದೆ ಮತ್ತು ಮಾಡಲಿಕ್ಕೆ ಏನಿದೆ 1/2 ಇಂಟು ಇದು 1/2 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ಯುವರ್ ರೈಟ್ ಆನ್ಸರ್. ಓಕೆ, ಇನ್ ಕೇಸ್ ನಿಮಗೆ ಕ್ವಶನನ್ನು ಡಿಫ್ರೆನ್ಷಿಯೇಟ್ ಮಾಡಿದ ನಂತರ ನಿಮಗೆ ಆನ್ಸರ್ ಬರದೇ ಇದ್ದರೆ, ಓಕೆ, ಇಂಟಿಗ್ರೇಷನ್ ಕ್ವಶನ್ ಕೊಟ್ಟಿದ್ದಾರೆ, ನೀವು ಡಿಫ್ರೆನ್ಸಿಯೇಷನ್ ಮಾಡ್ತೀರಾ ಆಪ್ಷನನ್ನು, ಆವಾಗ ಆನ್ಸರ್ ಬರದೇ ಇದ್ದರೆ ಎಸ್ಯೂಮ್ ಮಾಡಿ x = 0 ಅಂತ ಮಾಡ್ಬೋದು. ಸರಿನಾ? ಇದು ಕೆಲವೊಂದು ಪ್ರಾಬ್ಲಮಿಗೆ ಆಗುತ್ತೆ, ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗೋದಿಲ್ಲ, ಕೆಲವೊಂದು ಪ್ರಾಬ್ಲಮ್ಸಿಗೆ ಮಾತ್ರ. ಸೊ ಇದಿಷ್ಟು ಶಾರ್ಟ್ಕಟ್ ಟ್ರಿಕ್ಸು. ಇನ್ನೂ ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಶಾರ್ಟ್ಕಟ್ ಟ್ರಿಕ್ಸ್ ತೊಗೊಂಡು ಬರ್ತೇನೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. 100% ನಿಮಗೆ ಈ ಚಾನಲಿಂದ ನೀವು ಓದಿ ಒಂದು 25-30 ಮಾರ್ಕ್ಸ್ ತೆಗಿಯೋರಿದ್ದರೆ ಅದ್ರ ಮೇಲ್ಗಡೆ ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡಿ ಒಂದು 5 to 10 ಮಾರ್ಕ್ಸ್ ಆರಾಮ್ಸೆ ನೀವು ತೆಗಿಬೋದು. ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಪೇಯ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.